ವೆಲ್ಕಮ್ ಬ್ಯಾಕ್ ಟು ಎಂಜಿನಿಯರಿಂಗ್ ಫಾರ್ ಕನ್ನಡ. ಇವತ್ತಿನ ಒಂದು SSP ಅಪ್ಡೇಟ್ನಲ್ಲಿ ಒಂದು ನ್ಯೂಸ್ ಇದೆ. ಅದೇನಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ಏನಾದರೂ SSP ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ತಿದ್ದೀರಾ ಅಂದರೆ ನೀವು ಬಂದು KYC ಮಾಡಬೇಕಾಗುತ್ತೆ. ಅಂದರೆ KYC ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ್ರೆ ಅದಕ್ಕೊಂದು OTP ಬರುತ್ತೆ. ಅದಕ್ಕೆ ನೀವು ಎಂಟರನ್ನು ಮಾಡ್ಕೊಂಡಿರ್ಬೇಕಾದ್ರೆ KYCನ ಮಾಡಬೇಕು. ಅಂದರೆ KYC ಮಾಡೋದು ಯಾವ ಥರ ಅಂದರೆ ಜಸ್ಟ್ ನೀವು ನಿಮ್ಮ SSP ಪೋರ್ಟಲ್ಗೆ ಲಾಗಿನ್ ಆದ ನಂತರ ಇಲ್ಲಿ ನೋಡ್ಬೋದು ನೀವು KYC ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ KYCನ ಮಾಡ್ಬೋದು. ನಾನು ಆಲ್ರೆಡಿ KYCನ ಮಾಡಿದ್ದೀನಿ. ಒಬ್ಬ ಸ್ಟೂಡೆಂಟನ್ನು ಆಲ್ರೆಡಿ ಮಾಡಿದ್ದೀನಿ. ಇವರ ಆಧಾರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್. ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸ್ಟೆಂಟ್ ಫಾರ್ ದ ಸೇಮ್. ಅಂದರೆ ನಿಮ್ಮದು ಏನು ನೇಮ್ ಇರುತ್ತೆ ಆ ನೇಮ್ ಬೇಸ್ ಮೇಲೆ ನಿಮ್ಮದೊಂದು ಇದನ್ನು ಮೆಂಟರ್ ಮಾಡಿಕೊಂಡ್ರೆ ನಿಮಗೆ ಅಪ್ಡೇಟ್ ಆಗುತ್ತೆ. KYCನ ಕೂಡ ನೀವು ಕಂಪ್ಲೀಟನ್ನು ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಇನ್ ಕೇಸ್ ಏನಾದರೂ ಪ್ರೊಫೈಲ್ಸನ್ನು ಅಪ್ಡೇಟನ್ನು ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ನಿಮಗೆ ಇಯರ್ ಬೇಸ್ ಸ್ಟೂಡೆಂಟ್ಸ್ ಚೆಕ್ NPC ಅಂತೆಲ್ಲ ಬಂದಿರುತ್ತೆ. ನೀವು ಇನ್ ಕೇಸು ನಿಮ್ಮ ಬ್ಯಾಂಕ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತ ಬಂದಾಗ ನಿಮ್ಮ ಬ್ಯಾಂಕ್ ಸ್ಟೇಟಸನ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆಧಾರ್ ನಂಬರ್ ಆಗಿರ್ಬೋದು ಮತ್ತು ಬ್ಯಾಂಕ್ ಆಗಿರ್ಬೋದು ಮತ್ತು ಸ್ಟೇಟಸ್ ಆಗಿರ್ಬೋದು ಎಲ್ಲ ಕೂಡ ಶೋ ಆಗುತ್ತೆ ನಿಮಗೆ. ಇಲ್ಲಿ ಆಧಾರ್ ಸೈಡಿಂಗ್ ಚೆಕ್ NPCಯಲ್ಲಿ ನಿಮ್ಮ ಆಧಾರ್ ಸೈಡಿಂಗ್ ಎಸ್ ಆಗಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋದು. ಅದಕ್ಕೋಸ್ಕರ ಇದನ್ನು ಒಂದು ಚೆಕ್ ಮಾಡಿ. ಮತ್ತು ನಿಮಗೇನಾದರೂ ನೀವೇನು SC ST ಓದ್ತಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಗೆಟ್ ಫ್ರೀ ಶಿಪ್ ಕಾರ್ಡ್ ಅಂತ ಕೂಡ ಬರುತ್ತೆ. ಇದನ್ನು ಅಪ್ಲೈಯನ್ನು ಮಾಡಬೇಕು ಅಂದರೆ ಮೇಯ್ನಾಗಿ ಏನಿರಬೇಕು ಅಂದರೆ ಫ್ರೀ ಶಿಪ್ ಕಾರ್ಡನ್ನು ಪಡೆಯಲು ನೀವು ಪರಿಶಿಷ್ಟ ಜಾತಿ ಮತ್ತು ವಾರ್ಷಿಕ ಆದಾಯ ಅಂದರೆ ನಿಮ್ಮ ಆ್ಯನ್ಯಲ್ ಇನ್ಕಮ್ ಬಂದು 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಆ ಥರ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಫ್ರೀ ಶಿಪ್ ಕಾರ್ಡ್ ಕೂಡ ಅವೈಲೇಬಲ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಪ್ರೊಫೈಲ್ಸ್ ಎಡಿಟನ್ನು ಮಾಡಬೇಕು ಅಂದರೆ ಪ್ರೊಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ 4 ಟೈಪ್ ಆಫ್ ಎಡಿಟನ್ನು ಮಾಡ್ಬೋದು. ಒಂದು ನೀವು ಇನ್ ಕೇಸ್ ಪಾಸ್ವರ್ಡನ್ನು ಕೂಡ ಚೇಂಜ್ ಮಾಡ್ಬೋದು, ಮತ್ತು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು, ಸ್ಟೂಡೆಂಟ್ ಜೆಂಡರ್ ಚೇಂಜ್ ಮಾಡ್ಬೋದು, ಮತ್ತು ನಿಮ್ಮ ಚೇಂಜ್ ಆಧಾರ್ ನೇಮ್. ಇವಾಗ ನಿಮ್ಮದು ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ಇರುತ್ತೆ, ಮತ್ತು ನೀವು ಒಂದು ವರ್ಷ SSP ಸ್ಕಾಲರ್ಶಿಪ್ ಅಪ್ಲೈನ ಮಾಡಿದ್ಮೇಲೆ ಮತ್ತೆ ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಮಾಡಿರ್ತೀರ. ಅಂಥ ಟೈಮಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಅದಕ್ಕೋಸ್ಕರ ಒನ್ಸ್ ಬೇಕಾದರೆ ನೀವು ಚೇಂಜ್ ಆಧಾರ್ ನೇಮಲ್ಲಿ ನಿಮ್ಮ ನೇಮನ್ನು ಕೂಡ ಚೇಂಜನ್ನು ಮಾಡ್ಕೊಳ್ಬೋದು. ಇದು ಬಂದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಆಗಿತ್ತು. ಯಾಕಂದರೆ ನಿಮಗೆ ಆಧಾರ್ KYC ಆಗಿಲ್ಲ ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಬೇಸಿಕ್ ಇನ್ಫಾರ್ಮೇಷನನ್ನು ಪ್ರೊವೈಡನ್ನು ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಧನ್ಯವಾದಗಳು.